Principles of Marketing, Unit 1, Marketing, Introduction of Marketing, Meaning, Definition and Objectives of Marketing and Importance of Marketing. And next concept is Scope or Core Marketing concept. It is a very important for a semester examination, 15 marks question. It is a very important core marketing concept. Core marketing concept, it is a distributing all those items for a circle. First one, needs, wants and demand. ಬಯಕೆ ಬೇಡಿಕೆ ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್, ಪ್ರಾಡಕ್ಟ್ ವಸ್ತುಗಳು, ವ್ಯಾಲ್ಯೂ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್, ಮೌಲ್ಯ ವೆಚ್ಚ ಮತ್ತು ತೃಪ್ತಿ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಒನ್, ಎಕ್ಸ್ಚೇಂಜ್, ಟ್ರಾನ್ಸಾಕ್ಷನ್ ಅಂಡ್ ರಿಲೇಶನ್ಶಿಪ್, ವಿನಿಮಯದ ವ್ಯವಹಾರದ ಸಂಬಂಧ ಅಂತಂದ್ರೆ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಅ ಮಾರ್ಕೆಟಿಂಗ್, ಮಾರುಕಟ್ಟೆ, ಮಾರ್ಕೆಟಿಂಗ್ ಮೇಕರ್ ಅಂಡ್ ಕನ್ಸ್ಯೂಮರ್ ಅಂತಂದ್ರೆ ಕನ್ಸಿಡರ್ ಮಾಡ್ತೀವಿ. ಮಾರುಕಟ್ಟೆಯ ಮತ್ತು ಮಾರಾಟಗಾರ ಅಥವಾ ಗ್ರಾಹಕ ಅಂತಂದ್ರೆ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಲ್ ದೋಸ್ ಆಕ್ಟಿವಿಟೀಸ್ ವಿಲ್ ಬಿ ಕನ್ಸಿಡರ್, ಆಲ್ ದೋಸ್ ಕಾನ್ಸೆಪ್ಟ್ ವಿಲ್ ಬಿ ಕನ್ಸಿಡರ್ ಫ್ರಮ್ ಅ core marketing concept. First one by one. First, needs, wants and demands. First concept is needs, wants, demands. First one, needs. Human need, a need is a desire on that the physically need of basic needs, namely sector for connecting and existing of a society, or those needs arise life of the subject and both the natural and artificial of a product plan, those losses to be a risk-free living of the marketing sector. Through the marketing sector will be recovered on the basis of the marketing orientation on behalf of the needs of human and the consumer. ಗ್ರಾಹಕನ ಅವಶ್ಯಕತೆ ಅನ್ನೋದೇನಾಗಿರ್ತದೆ ರೀ ಅಂದ್ರೆ ಮೂಲಭೂತವಾಗಿರ್ತಕ್ಕಂಥ ಅವಶ್ಯಕತೆಗಳು, ಬಟ್ಟೆ, ವಸತಿ ಮುಂತಾದವುಗಳು ಅವಶ್ಯಕತೆವಾಗಿರೋದ್ರಿಂದ ತಮ್ಮ ಸಂಬಂಧಿಕರು ಅಥವಾ ಮೊದಲಾದ ವಸ್ತುಗಳನ್ನು ಸಾಮಾಜಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾರಾಟ ಪ್ರಕ್ರಿಯೆಯಲ್ಲಿ ಬೇಕಾಗಿರ್ತಕ್ಕಂತಹ ವಸ್ತುಗಳಿಗೆ ಅನುಗುಣವಾಗಿ ಸಾಮಾಜಿಕ ಅವಶ್ಯಕತೆಗಳನ್ನ ಮತ್ತು ವೈಯಕ್ತಿಕ ಅವಶ್ಯಕತೆಗಳನ್ನ ಈಡೇರಿಸಲಿಕ್ಕೆ ಏನಾಗಿರ್ತದೆ ಅಂದ್ರೆ ಮಾರುಕಟ್ಟೆಯ ಮೂಲಕ ಏನಾಗಿರ್ತದೆ ಅಂದ್ರೆ ಇಲ್ಲಿ ಸಾಧ್ಯವಾಗಿರ್ತಕ್ಕಂಥದ್ದು. And next one is a wants. Wants is the basic concept of marketing. Human wants is a desire and specific more needs wants to be desire in a refers to object that specific of the needs ಅಂತ ಹೇಳಿ ನಾವು ಕನ್ಸಿಡರ್. ವಾಂಟ್ಸ್ ಅನ್ನೋದು ಹುಟ್ಕೋಬೇಕು ಅಂತಂದ ಹೇಳಿ ಅಂದ್ರೆ ನೀಡ್ಸ್ ಮೂಲಕ ಮಾತ್ರ ಸಾಧ್ಯ ಆಗಿರ್ತದೆ ರೀ. ಯಾವ ರೀತಿ ರೀ ಅಂತಂದ ಹೇಳಿ ಅಂದ್ರೆ ಬಯಕೆಗಳು ಹುಟ್ಟುಕೋಬೇಕು ಅಂದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ ಬಯಕೆಗಳು ಹುಟ್ಟುಕೊಳ್ತಾವ. ಅವಶ್ಯಕತೆ ಇಲ್ಲ ಅಂದ್ರೆ ಯಾವುದೇ ತರನಾದಂತ ಬಯಕೆಗಳು ಹುಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾನವನು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ಎರಡನೆಯ ಒಂದು ಕಾರ್ಯವಾಗಿದ್ದು ಅಂಗವಾಗಿದ್ದು, ಈ ಒಂದು ಅಂಗವು ಮಾನವನ ಬಯಕೆಗಳನ್ನ ತೃಪ್ತಿಪಡಿಸಲಿಕ್ಕೆ, ಅದರ ಅನುಸಾರವಾಗಿ ವ್ಯಕ್ತಿಗಳು ಅವುಗಳನ್ನ ತೃಪ್ತಿಪಡಿಸಲಿಕ್ಕೆ ಅವಶ್ಯಕತೆಯಾಗಿರ್ತಕ್ಕಂಥದ್ದು ಏನಾಗಿರ್ತದೆ ಅಂದ್ರೆ ಅದು ಬಯಕೆ ಆಗಿರ್ತದೆ. ಅಂದ್ರೆ ಅವಶ್ಯಕತೆಗಳು ಹುಟ್ಟಿದಾಗ ಮಾತ್ರ ಬಯಕೆ ಅನ್ನೋದು ಹುಟ್ಟುಕೊಳ್ತದೆ. ಹೀಗಾಗಿ ಬಯಕೆಗಳು ಇದ್ದಾಗ ಮಾತ್ರ ನಾವೇನ್ ಮಾಡ್ಬೋದ್ರಿ ಅಂದ್ರೆ ಮಾರುಕಟ್ಟೆಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲೇ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್ ಇಸ್ ಅ ಡಿಮಾಂಡ್, ಬೇಡಿಕೆ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್. Demand, it means it is a desire of a specific of a product, backup and ability to pay, willingness to pay. The products wants become any when promoting a power of the market. To the promoting of the demand will be recovered on the basis of the marketing sector. Through the marketing sector will be recovered on the basis of needs wants to the demand. ಅವಶ್ಯಕತೆ ಮತ್ತು ಬಯಕೆಗಳು ಹುಟ್ಟುಕೊಂಡಾಗ ಬೇಡಿಕೆ ಅನ್ನೋದೇನಾಗ್ತದೆ ಅಂದ್ರೆ ತಾನಾಗೆ ಬರ್ಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲಿ ಸಾಧ್ಯವಾಗಿ ಬಯಕೆಗಳನ್ನ ತೃಪ್ತಿಪಡಿಸಲಿಕ್ಕೆ ಬೇಡಿಕೆಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಬಳಸಿಕೊಳ್ಬೇಕು. ಶಕ್ತಿ ಮತ್ತು ಕೊಡುವಂತಹ ಮನಸ್ಸು ಇವುಗಳ ಆಧಾರಿತವಾಗಿ ಹಣವಿದ್ದಂತಹ ವ್ಯಕ್ತಿ ಮಾತ್ರ ಏನ್ ಮಾಡ್ಬೋದ್ರಿ ಅಂತಂದ್ರೆ ಅಂದ್ರೆ ನಾವಿಲ್ಲೇ ಕೊಂಡ್ಕೊಳ್ಬಹುದು. ಒಬ್ಬ ವ್ಯಕ್ತಿ ತನ್ನ ಅನುಸಾರವಾಗಿ ಇಚ್ಛಾನುಸಾರವಾಗಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ
ವಸ್ತುಗಳನ್ನ ಅಥವಾ ಸರಕು ಮತ್ತು ಸೇವೆಗಳನ್ನ ಕೊಂಡ್ಕೊಳ್ಳಿಕ್ಕೆ ಹೇಗಿರ್ತದೆ ಅಂದ್ರೆ ಇಲ್ಲಿ ನೀಡ್ಸ್, ವಾಂಟ್ಸ್, ಡಿಮಾಂಡ್ಸ್ ಅಂತದೆ. ಅವಶ್ಯಕತೆ ಮತ್ತು ಬಯಕೆ ಮತ್ತು ಬೇಡಿಕೆ ಅನುಸಾರವಾಗಿ ಏನ್ ಮಾಡ್ಬೇಕಾಗತ್ತ ಅಂದ್ರೆ ನಾವಿಲ್ಲಿ ಸರಕುಗಳನ್ನ ಕೊಳ್ಳಬೇಕಾಗತ್ತ. ಬೇಡಿಕೆ ಅಂತಂದ್ರೆ ಅಂದ್ರೆ ಬೇಡಿಕೆಯ ಅನುಸಾರವಾಗಿ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳನ್ನ ಗ್ರಾಹಕನೇ ಕೊಂಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಬೇಡಿಕೆ ಅನ್ನೋದು ಇಲ್ಲಿ ಏನಾಗಿರ್ತದೆ ಅಂದ್ರೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ another one concept is product. Product it means ವಸ್ತುಗಳು ಅಂತ ಹೇಳಿ ಕನ್ಸಿಡರ್ ಮಾಡಿ. ಗ್ರಾಹಕನ ಅವಶ್ಯಕತೆ, ಬಯಕೆ ಮತ್ತು ಬೇಡಿಕೆ ಅನುಸಾರವಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ವಸ್ತುಗಳನ್ನ ಉತ್ಪಾದಿಸಬೇಕು. ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ satisfied needs, wants and demands transfer to a define a product and analytical that can be a exporting needs, wants and demands and importing of a physically product is not a profession, not for the purpose but it is the services to record with regarding of all those consisting through the rewards ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದ್ರೆ ಪ್ರತಿಯೊಂದು ವಸ್ತುವನ್ನ ನಾವು ಯಾವ ರೀತಿ ಉತ್ಪಾದನೆಯನ್ನ ಮಾಡ್ತೀವಲ್ಲ ಆ ವಸ್ತುವಿಗೆ ಅನುಸಾರವಾಗಿ ಮಾನವನ ಅವಶ್ಯಕತೆ ಮತ್ತು ಬೇಡಿಕೆ ಮತ್ತು ಬಯಕೆಗಳನ್ನ ತೃಪ್ತಿಪಡಿಸ್ತಕ್ಕಂತ ಒಂದು ಸಾಮರ್ಥ್ಯವನ್ನು ನಾವೇನಂತ ಕರಿತೀವಿ ಅಂದ್ರೆ ವಸ್ತು ಅಂತ ಕರಿತೀವಿ. ಪ್ರಾಡಕ್ಟ್ ಇಟ್ ಮೀನ್ಸ್ ಇಟ್ ಇಸ್ ಅ ಹ್ಯೂಮನ್ ನೀಡ್ಸ್, ವಾಂಟ್ಸ್ ಅಂಡ್ ಡಿಮಾಂಡ್ಸ್. ಇಟ್ ಇಸ್ ಅ ಕನ್ಸಿಸ್ಟಿಂಗ್ ಆಫ್ ಅ ಫುಲ್ಫಿಲ್ ಆಫ್ ದ ಪ್ರಾಡಕ್ಟ್ ಈಸ್ ಕಾಲ್ಡ್ ಆಸ್ ಪ್ರಾಡಕ್ಟ್ ಅಂತಂದ್ರೆ ನಾವೆಲ್ಲ ಕನ್ಸಿಡರ್ ಅಂದ್ರೆ ಮಾನವನ ಬಯಕೆ ಮತ್ತು ಬೇಡಿಕೆಗಳನ್ನ ತೃಪ್ತಿಪಡಿಸ್ತಕ್ಕಂತ ಒಂದು ಸಾಧನವನ್ನ ವಸ್ತು ಅಂತ ಕರಿತೀವಲ್ಲ ಆ ವಸ್ತುಗಳು ಅನ್ನೋದೇನಾಗಿರ್ತದೆ ಅಂದ್ರೆ ಈ ಒಂದು ಮೌಲ್ಯವರ್ಧಕವಾಗಿರ್ತಕ್ಕಂಥ ಮೇರಿಕೆಯಲ್ಲಿ ಬಯಕೆ ಮತ್ತು ಬೇಡಿಕೆಗಳನ್ನ, ಸರಕು ಮತ್ತು ಸೇವೆಗಳನ್ನ ಸಾಮಾಜಿಕವಾಗಿ ಸಾಮಾನ್ಯವಾಗಿರ್ತಕ್ಕಂಥ ವಸ್ತುಗಳು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಬದಲಾದ ಸಮಯದಲ್ಲಿ ಬದಲಾವಣೆಗೆ ಅನುಸಾರವಾಗಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವಿಲ್ಲಿ ವಸ್ತುಗಳನ್ನ ಸಲ್ಲಿಸಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲಿ ಸಾಧ್ಯವಾಗಿರ್ತಕ್ಕಂಥದ್ದು. And the next concept is value and satisfaction ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ವ್ಯಾಲ್ಯೂ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್, ಮೌಲ್ಯ ವೆಚ್ಚ ಹಾಗೂ ತೃಪ್ತಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ವ್ಯಾಲ್ಯೂ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ದ ಕಾಸ್ಟ್ ಆಫ್ ರಿಫ್ಲೆಕ್ಷನ್ ದೋಸ್ ಆರ್ ದ ಮೆನಿ ಪ್ರಾಡಕ್ಟ್ಸ್ can be satisfied consumers needs, wants and demands. To the consumer choose many products and satisfied his needs. A value is a judge of the artificial and satisfaction with between the level. It means that a product in a low value of a consumer is a satisfaction to be all those sectors of a low value of the product ಅಂತ ನಾವೇ ಕನ್ಸಿಡರ್ ಮಾಡ್ತೀವಿ. ಇಟ್ ಇಸ್ ಬೇಸ್ಡ್ ಆನ್ ದ ಕನ್ಸ್ಯೂಮರ್ ಅಂದ್ರೆ ಗ್ರಾಹಕನನ್ನ ಮೂರು ವಿಭಾಗಗಳನ್ನಾಗಿ ನಾವು ಇಲ್ಲಿ ಮಾಡ್ತೀವಿ. ಹೈ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋ ಲೆವೆಲ್ ಇನ್ಕಮ್ ಅಂತ ಹೇಳಿ ಅಂದ್ರೆ ಆ ವ್ಯಕ್ತಿಯ ಆದಾಯಕ್ಕೆ ಅನುಗುಣವಾಗಿ ವ್ಯಕ್ತಿಯಿಂದ ಮೂರು ವಿಭಾಗಗಳನ್ನ ಹೈ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋ ಲೆವೆಲ್ ಅಂದ್ರೆ ನಾವೇನ್ ಮಾಡ್ತೀವಿ ಹೈ ಕ್ಲಾಸ್ ಪೀಪಲ್, ಮಿಡಲ್ ಕ್ಲಾಸ್ ಪೀಪಲ್, ಲೋ ಕ್ಲಾಸ್ ಪೀಪಲ್ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ನಾವು ಮಾರುಕಟ್ಟೆಯಲ್ಲಿ ಹೈ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋ ಲೆವೆಲ್ ಅಂತಂದೇಳಿ ನಾವು ಅವರ ಆದಾಯಕ್ಕೆ ಅನುಗುಣವಾಗಿ ಮೂರು ವಿಭಾಗಗಳನ್ನಾಗಿ ಮಾಡ್ತೀವಿ. ಇಲ್ಲಿ ಲೋ ಲೆವೆಲ್ ಇರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ ತನಗೆ ಅರ್ಹತೆಗೆ ಅನುಗುಣವಾಗಿ ಮಾತ್ರ ಏನ್ ಮಾಡ್ಬೋದು ಅಂತಂದೇಳಿ ಅಂದ್ರೆ ಅವನು ಇಲ್ಲಿ ತನ್ನ ಜೀವಾಂಶವನ್ನ ನಡೆಸ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರಾಡಕ್ಟ್ ಅನ್ನ ವ್ಯಾಲ್ಯೂ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಯಾಕೆ ತೆಗೆದುಕೊಂಡಿವಿ ಅಂತಂದ್ರೆ 1875ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಪಾರ್ಲೆಸಿ ಅನ್ನುವಂತಹ ಕಂಪನಿ ಒಂದು ಪ್ರಾಡಕ್ಟ್, ಬಿಸ್ಕೆಟ್ ಪ್ರಾಡಕ್ಟ್ ಇನ್ನೂವರೆಗಾದ್ರೂ ಸಹಿತ ನಾವೇನ್ ಮಾಡ್ತೀವಿ ವಿ ಕ್ಯಾನ್ ಐಡೆಂಟಿಫಿಕೇಶನ್ ಫಾರ್ ಅ ಸಿಂಬಲ್ ಆರ್ ಅಡ್ವರ್ಟೈಸ್ಮೆಂಟ್. ಅದ್ರ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ರೂರಲ್ ಏರಿಯಾದೊಳಗೆಲ್ಲ ಏನಿಲ್ಲ ಎಜುಕೇಶನ್ ಇರಂಗಿಲ್ಲ, ಅಂತಹ ವ್ಯಕ್ತಿಗಳು ಸಹಿತ ಹೋಗಿ ಏನ್ ಮಾಡ್ತಾರ ಆಟೋಮೆಟಿಕ್ಲಿ ಪಾರ್ಲೆ ಬಿಸ್ಕೆಟ್ ಅನ್ನ ಕೊಡ್ತಾರ. ಆ ಪ್ರಾಡಕ್ಟ್ ಅನ್ನ ನೀವು ಅದ್ರದ್ದು ಕವರ್ ಅನ್ನ ಚೇಂಜ್ ಮಾಡಿ ಅದೇ ಪಾರ್ಲೆ ಬಿಸ್ಕೆಟ್ ಅನ್ನ ಬೇರೊಂದು ಪ್ಯಾಕಿಂಗ್ ಅಲ್ಲಿ ಮಾಡಿ ಮಾರಾಟ ಮಾಡ್ಲಿಕ್ಕೆ ಹೋಗಿ ಅದು ಮಾರಾಟ ಆಗಂಗಿಲ್ಲ. ಯಾಕಂದ್ರೆ ಇಟ್ ಇಸ್ ಅ ವ್ಯಾಲ್ಯೂ, ಅದಕ್ಕೆ ಇರ್ತಕ್ಕಂತ ಒಂದು ವ್ಯಾಲ್ಯೂ. ಆ ವ್ಯಾಲ್ಯೂಗೆ ಅನುಗುಣವಾಗಿ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಇಲ್ಲಿ ಮಾರಾಟ ಮಾಡ್ಬೇಕಾಗತ್ತೆ. ವ್ಯಾಲ್ಯೂ ಇಟ್ ಮೀನ್ಸ್ ಇಟ್ ಇಸ್ ಅ ಕನ್ಸಿಸ್ಟಿಂಗ್ ಆಫ್ ಅ ಪ್ರಾಡಕ್ಟ್. ಆ ಪ್ರಾಡಕ್ಟ್ ದ ಮೌಲ್ಯವನ್ನ ಅಥವಾ ವೆಚ್ಚವನ್ನ ಇರ್ತಕ್ಕಂಥದ್ದು ಯಾವ್ದಕ್ಕೆ ಅಂತಂದ್ರೆ ಅಂದ್ರೆ ಪ್ಯಾಕಿಂಗ್ ಅಂತಂದ್ರೆ ನಾವೇಕಂದ್ರೆ ಪ್ಯಾಕಿಂಗ್ ಅಂದ್ರೆ ಸವೇಷ್ಟಿಸುವಿಕೆ ಅಥವಾ ಗಂಟು ಕಟ್ಟುವಿಕೆ ಅಂತ ಕನ್ಸಿಡರ್.
ಸ್ಟಾಕಿಂಗ್ ಏನಾಗಿರ್ತದೆ ಅಂದ್ರೆ ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದಾಗಿರ್ತದೆ. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎಕ್ಸ್ಚೇಂಜ್ ಅಂಡ್ ಟ್ರಾನ್ಸಾಕ್ಷನ್ ರಿಲೇಶನ್ಶಿಪ್ ಅಂತಂದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಶಿಪ್ ರಿಲೇಶನ್ಶಿಪ್ ವಿನಿಮಯದ ವ್ಯವಹಾರದ ಸಂಬಂಧ ಅಂತಂದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಅ ವೆರಿ ಬೇಸಿಸ್ ಆಫ್ ದಿ ಮಾರ್ಕೆಟಿಂಗ್ factors of those other name of exchange in the marketing product and manufacturing of a marketing product by is a society is a giving up places items and many and products quality price place promotion time and regularity users exchange for monies or money's worth ಅಂತಂದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. These all those exchange to be regarding with the basis of the marketing. ಇಲ್ಲಿ ವಿನಿಮಯದ ವ್ಯವಹಾರ ಅಂದ್ರೆ ಜನರು ತಮ್ಮ ಅವಶ್ಯಕತೆ ಆಗಿರ್ತಕ್ಕಂಥ ಬಯಕೆ ಮತ್ತು ಬೇಡಿಕೆ ವಸ್ತುಗಳ ಮೂಲಕ ತೃಪ್ತಿಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಜನರು ತಮ್ಮ ಅವಶ್ಯಕತೆಗಳನ್ನ ಮತ್ತು ಅಲ್ಲಿ ಇರ್ತಕ್ಕಂಥ ವಿನಿಮಯದ ಮೂಲಕ ವಸ್ತುಗಳನ್ನು ಮಾರಾಟ ಪ್ರಕ್ರಿಯೆಯಲ್ಲಿ ಕಾರ್ಯಚಟುವಟಿಕೆಯಲ್ಲಿ ವ್ಯವಹಾರವನ್ನು ನಡೆಸುವುದರ ಜೊತೆಗೆ ವಿನಿಮಯ ವ್ಯವಹಾರವು ಮತ್ತು ಆ ಒಂದು ಅವಶ್ಯಕತೆಗಳನ್ನ ತೃಪ್ತಿಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣದ ಪ್ರತಿರೂಪವಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಕೊಡಬೇಕಾಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಹಣ ಚಲಾವಣೆಯಲ್ಲಿ ಇರತಕ್ಕಂಥ ಸಮಯದಲ್ಲಿ ಏನ್ ಮಾಡ್ತಿದ್ವಿ ರೀ, ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ವಿ. ಯಾವ ರೀತಿ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟು ಮತ್ತೊಂದು ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡ್ತಿದ್ವಿ. ಅಂದ್ರೆ ನಮ್ಮ ಹತ್ರ ಗೋಧಿ ಇತ್ತು ಅಂದ್ರೆ ಅವ್ರಿಗೆ ಗೋಧಿ ಕೊಟ್ಟು ನಮಗೆ ಏನ್ ಮಾಡ್ತಿದ್ವಿ, ಜೋಳವನ್ನ ಪಡೆದುಕೊಳ್ತಿದ್ವಿ. ಬಟ್ ಈಗ ಏನಾಗಿದೆ, ಹಣ ಬಂದದ, ಮನಿ ಅಂತಂದೇಳಿ ನಾವೆಲ್ಲ ಕನ್ಸಿಡರ್ ಮಾಡ್ತೇವೆ. ಕರೆನ್ಸಿ ಆರ್ ಚಲನ ಅಂತಂದೇಳಿ ಭಾರತ ದೇಶದಲ್ಲಿ ರುಪಿ ಚಲಾವಣೆಯಲ್ಲಿ ಐತಿ. ಆ ರುಪಿಯ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ವ್ಯವಹಾರವನ್ನ ಮಾಡ್ತೇವೆ. ಹೀಗಾಗಿ ಇಲ್ಲೇನಾಯ್ತು, ವಿನಿಮಯ ಸಾಮರ್ಥ್ಯ ಎಕ್ಸ್ಚೇಂಜ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದಿ ರಿಲೇಶನ್ಶಿಪ್ ಅಂತಂದ್ರೆ ವಿನಿಮಯ ದರವು ಏನಾಗಿರ್ತದೆ, ವಿನಿಮಯ ಅನ್ನೋದು ವ್ಯವಹಾರ ಸಂಸ್ಥೆಯ ಒಂದು ಮೂಲ ಉದ್ದೇಶ ಆಗಿರುವುದರಿಂದ ವಿನಿಮಯದ ಮೂಲಕ ಸರಕು ಮತ್ತು ಸೇವೆಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರವಾನೆಯನ್ನ ಮಾಡುವುದರ ಜೊತೆಗೆ ಇಲ್ಲಿ ಸರಕು ಮತ್ತು ಸೇವೆಗಳನ್ನು ನಾವೆಲ್ಲ ಕೊಂಡ್ಕೊಳ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ಅ ಮಾರ್ಕೆಟ್ ಅಂತಂದೇಳಿ ನಾವೆಲ್ಲ ಕನ್ಸಿಡರ್ ಮಾಡ್ತೀವಿ. ಮಾರುಕಟ್ಟೆ ಅಂತಂದೇಳಿ ನಾವೆಲ್ಲ ಕನ್ಸಿಡರ್ ಮಾಡ್ತೀವಿ. ಮಾರುಕಟ್ಟೆ ಅಂತಂದೇಳಿ ಅಂದ್ರೆ ನೋಡ್ರಿ, ಇಲ್ಲಿ according to Professor Philip Kotler, a market it is a consisting of all the potential for a consumer for a particular needs wants to be able exchange to satisfied needs and wants. ನೋಡ್ರಿ, exchange satisfaction to a needs and wants through the needs and wants will be recovered on the ಬೇಸಿಸ್ ಆಫ್ ದಿ ಸೆಕ್ಟರ್ ಆಫ್ ಮಾರ್ಕೆಟ್ ಅಂತಂದ್ರೆ ನಾವಿಲ್ಲಿ ಮಾಡ್ಬೇಕು ಅಂದ್ರೆ ಕನ್ಸಿಡರ್ ಮಾಡಬೇಕು. ಮಾರುಕಟ್ಟೆ ಅಂತಂದ್ರೆ ಪ್ರೊಫೆಸರ್ ಫಿಲಿಪ್ ಕೋಟ್ಲರ್ ಅವರ ಪ್ರಕಾರ ಮಾರುಕಟ್ಟೆಯು ನಿರ್ದಿಷ್ಟ ಬಯಕೆ ಮತ್ತು ಅವಶ್ಯಕತೆಗಳನ್ನ ಪಾಲ್ಗೊಳ್ಳುವ ಮತ್ತು ಸಂಭವನೀಯ ಗ್ರಾಹಕರಿಂದ ಕೂಡಿರುವುದು ಮತ್ತು ಅನಿರ್ದಿಷ್ಟ ಬಯಕೆ ಮತ್ತು ಅವಶ್ಯಕತೆಗಳನ್ನ ತೃಪ್ತಿಪಡಿಸುವಲ್ಲಿ ಭಾಗವಹಿಸುವಂತಹ ಶಕ್ತರಾಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ನಾವೇನಂತ ಕರಿತೀವ್ರಿ ಅಂತಂದೇಳಂದ್ರೆ ಇಲ್ಲಿ ಮಾರುಕಟ್ಟೆ ಅಂತಂದೇಳಿ ನಾವಿಲ್ಲಿ ಏನ್ ಮಾಡ್ಬೋದ್ರಿ ಅಂದ್ರೆ ಕನ್ಸಿಡರ್ ಮಾಡ್ಬೋದು. ಮಾರುಕಟ್ಟೆ ಅಂತಂದೇಳಿ ಅಂದ್ರೆ ಏನಾಗಿರ್ತದ ರೀ ಅಂದ್ರೆ ಅಲ್ಲಿ ಸರಕು ಮತ್ತು ಸೇವೆಗಳನ್ನ ನಾವು ಒದಗಿಸುವುದು, ಹೆಂಗ್ ಬೇಕಾದಂಗ ಸರಕು ಮತ್ತು ಸೇವೆಗಳನ್ನು ಒದಗಿಸುವುದಲ್ಲ, ಗ್ರಾಹಕರ ಬೇಡಿಕೆ ಮತ್ತು ಇಚ್ಛಾಶಕ್ತವಾಗಿ ನಾವೇನ್ ಮಾಡ್ಬೇಕಾಗತ್ತ ಅಂದ್ರೆ ಅಲ್ಲೇ ಸರಕು ಮತ್ತು ಸೇವೆಗಳನ್ನ ಏನ್ ಮಾಡ್ಬೇಕಾಗತ್ತ ಅಂದ್ರೆ ಅಲ್ಲೇ ಒದಗಿಸಬೇಕಾಗತ್ತ. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮಾರ್ಕೆಟಿಂಗ್ ಮೇಕರ್ ಅಂಡ್ ಅ ಕನ್ಸ್ಯೂಮರ್ ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಮಾರ್ಕೆಟಿಂಗ್ ಮೇಕರ್ ಅಂಡ್ ಅ ಕನ್ಸ್ಯೂಮರ್ ಇಟ್ ಮೀನ್ಸ್ ನೋಡ್ರಿ, ಗ್ರಾಹಕರು ಅಂತಂದೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. A market includes an institutions who is engaged in marketing valuable goods. He has been owned plant prices to be a range of the products can able to adhere to the instruction of all those buyers and market in any places time to ownership or ಅವೇರ್ನೆಸ್ ಥ್ರೂ ವಿತ್ ಯುಟಿಲಿಟಿ ಆಫ್ ಅ ಪ್ರಾಡಕ್ಟ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಗ್ರಾಹಕರು ಅಂದ್ರೆ ಮಾರಾಟ ಪ್ರಕ್ರಿಯೆಯಲ್ಲಿ ವಿನಿಮಯಗೊಳ್ತಕ್ಕಂಥ ಒಂದು ಸಾಧನವಾಗಿ ಅಲ್ಲಿ ಇಟ್ ಈಸ್ ಅ ಫ್ಲಕ್ಚುವೇಟಿಂಗ್ ಆಫ್ ಅ ಫಂಕ್ಷನ್ಸ್ ಆನ್ ದ ಬಿಹಾಫ್ ಆಫ್ ದ ಮಾರ್ಕೆಟರ್ ಶುಡ್ ಬಿ ಏಬಲ್ ಟು ದ ನೀಡ್ಸ್ ವಾಂಟ್ಸ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ವ್ಯಾಲ್ಯೂಸ್ to the exchanging of the product will be recovered on the basis of the marketing and behalf of the consumer ಅಂತಂದ್ರೆ ನಾವೆಲ್ಲ ಕನ್ಸಿಡರ್ ಅಂದ್ರೆ
ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆಗಿರತಕ್ಕಂಥ ಒಂದು ಉದ್ದೇಶಕ್ಕೆ ಅನುಗುಣವಾಗಿ ಹಿರಿಯ ಅಧಿಕಾರಿಗಳು ಅಥವಾ ಸಂಸ್ಥೆಯ ನಿರ್ದೇಶಕರ ಜೊತೆಗೆ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿ ಸಾಮಾನ್ಯವಾಗಿ ತೃಪ್ತಿಪಡಿಸ್ತಕ್ಕಂಥ ಸಾಧನವಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಗ್ರಾಹಕರನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಬಿಡುಗಡೆ. ಈಗ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಈಸ್ ಲಾಂಚಿಂಗ್ ನ್ಯೂ ಪ್ರಾಡಕ್ಟ್ ಅಂದ್ರೆ ಹೊಸದಾಗಿ ಪ್ರಾಡಕ್ಟ್ ಅನ್ನ ನಾವು ಬಿಡ್ತೀವಿ ಅಂತ ತಿಳ್ಕೊಡ್ರಿ. ಹೊಸದಾಗಿ ನಾವು ಪ್ರಾಡಕ್ಟ್ ಅನ್ನ ಬಿಟ್ವಿ ಅಂದ್ರೆ ಆಟೋಮೆಟಿಕ್ಲಿ ಏನ್ ಮಾಡ್ಬೇಕಾಗುತ್ತೆ, ಲೆಸ್ ಪ್ರೈಸ್ ಮೋರ್ ಕ್ವಾಂಟಿಟಿ ಇಟ್ಟು ಆ ಪ್ರಾಡಕ್ಟ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಬಿಡುಗಡೆ ಮಾಡ್ಬೇಕಾಗುತ್ತೆ. ಆ ಬಿಡುಗಡೆ ಮಾಡಿದ್ವಿ ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾವು ಅಡ್ವರ್ಟೈಸ್ಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಸಾಧ್ಯ ಆಗಿರಂಗಿಲ್ಲ. ಮಿನಿಮಮ್ ಅಂದ್ರೆ 25% ಮಾತ್ರ ನಾವು ಮಾಹಿತಿಯನ್ನ ಏನ್ ಮಾಡ್ಬೋದ್ರಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮೂಲಕ ಏನ್ ಮಾಡ್ಬೋದು ಅಂದ್ರೆ ನಾವು ಒದಗಿಸಬಹುದು. ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒದಗಿಸಲಿಕ್ಕೆ ಸಾಧ್ಯ. ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾವು ಒದಗಿಸಬೇಕು ಅಂದ್ರೆ ಈ ಕೋರ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನ ನಾವು ಅಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂದ್ರೆ ಈ ಮಾಹಿತಿ ಆಟೋಮೆಟಿಕ್ಲಿ ಏನಾಗಿರ್ತದೆ ಅಂದ್ರೆ ಫಸ್ಟ್ ಒನ್ ಏನಿರ್ತದೆ, ಅವಶ್ಯಕತೆ ಇರ್ತದ, ಬಯಕೆ ಇರ್ತದ, ಬೇಡಿಕೆ ಇರ್ತದ, ಅಲ್ಲಿ ವಸ್ತು ಬರ್ತದ, ಆಮೇಲೆ ಅದರ ವೆಚ್ಚ ಮತ್ತು ಮೌಲ್ಯದ ಬಗ್ಗೆ ಸಂಪೂರ್ಣವಾಗಿರ್ತದ, ಆಮೇಲೆ ವಿನಿಮಯದ ಬಗ್ಗೆ ಇರ್ತದ, ಮಾರುಕಟ್ಟೆ ಇರ್ತದ, ಆಮೇಲೆ ಗ್ರಾಹಕನಿಗೆ ತಲುಪಿಸ್ತದೆ ಸಾಧ್ಯ. ಇವೆಲ್ಲವುಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಒಂದು ವಸ್ತುವನ್ನು ಉತ್ಪಾದನಾ ಸಮಯದಲ್ಲಿ ಈ ಕಾನ್ಸೆಪ್ಟ್ ಅನ್ನ ಮಾತ್ರ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಬಳಕೆ ಮಾಡ್ಬೇಕಾಗತ್ತೆ. ಈ ಒಂದು ಕಾನ್ಸೆಪ್ಟ್ ಏನಾಗಿರ್ತದೆ ಅಂದ್ರೆ ಗ್ರಾಹಕರಿಗೆ ಇಚ್ಛಾನುಸಾರವಾಗಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ತೃಪ್ತಿ ಪಡಿಸ್ಲಿಕ್ಕೆ ಏನಾಗಿರ್ತದೆ ಅಂದ್ರೆ ಇಲ್ಲಿ ಸಾಧ್ಯವಾಗಿರ್ತಕ್ಕಂಥದ್ದು. ಇದು ಬಹಳಷ್ಟು ಮುಖ್ಯವಾಗಿರ್ತದೆ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಫ್ ಸ್ಕೋಪ್ ಅಂಡ್ ಕೋರ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಅಂತಂದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. All those activities will be recovered on the basis of the core marketing. First, needs, wants and demands to the product. ಅಂದ್ರೆ ಗ್ರಾಹಕನ ಬಯಕೆ, ಬೇಡಿಕೆ ಮತ್ತು ಅವಶ್ಯಕತೆಗಳು ಹುಟ್ಟುಕೊಳ್ಳೋದು ಯಾವುದರ ಮೇಲೆ ಅಂದ್ರೆ ವಸ್ತುವಿನ ಮೇಲೆ. ವಸ್ತು ಬಂದ ತಕ್ಷಣ ಅದರದ್ದು ವ್ಯಾಲ್ಯೂ, ಮೌಲ್ಯ ಮತ್ತು ತೃಪ್ತಿ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್, ಎಷ್ಟು ಮೌಲ್ಯ ಅದ. ಈಗ ಫಾರ್ ಎಕ್ಸಾಂಪಲ್ ಒಂದು ಚಾಪೀಸ್ ಅದ, ಈ ಚಾಪೀಸಿಗೆ ಮೌಲ್ಯ ಎಷ್ಟು? ಇಲ್ಲಿ ನನ್ನ ಒಬ್ಬ ಗ್ರಾಹಕನಿಗೆ ಏನದ ರೀ, ಇದ್ರ ಬಗ್ಗೆ ಅವಶ್ಯಕತೆ ಅದ, ಬೇಡಿಕೆ ಅದ, ಬಯಕೆ ಅದ. ಇಲ್ಲಿ ಚಾಪೀಸಿನ ವ್ಯಾಲ್ಯೂ ಎಷ್ಟು, ಮೌಲ್ಯ ಎಷ್ಟು, ಇದು ನನ್ನನ್ನು ಎಷ್ಟು ತೃಪ್ತಿ ಪಡಿಸಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಾಗಿರ್ತದೆ, ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಅಂಡ್ ರಿಲೇಶನ್ಶಿಪ್. ಇದನ್ನ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾವುದರ ಮೂಲಕ ರವಾನಿಸಬಹುದು, ಯಾವುದರ ಸಾರಿಗೆ ಸಂಪರ್ಕವನ್ನು ನಾವು ಬಳಕೆ ಮಾಡ್ಕೋಬಹುದು, ಯಾವ ವಿನಿಮಯ ಮಾಧ್ಯಮವನ್ನು ನಾವು ಬಳಕೆ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಒನ್ ಇಸ್ ಮಾರ್ಕೆಟ್. ಇದು ಯಾವ ರೀತಿ ಮಾರುಕಟ್ಟೆಯಲ್ಲಿ ಸಿಗ್ತದೆ, ಎಷ್ಟು ಬೆಲೆಗೆ ಸಿಗ್ತದೆ, ಯಾವ ಪ್ರಮಾಣದಲ್ಲಿ ಸಿಗ್ತದೆ, ಯಾವ ಮಾರುಕಟ್ಟೆಯ ಮಳಿಗೆಯಲ್ಲಿ ಸಿಗ್ತದೆ. ನೆಕ್ಸ್ಟ್ ಒನ್ ಈಸ್ ಕನ್ಸ್ಯೂಮರ್. ಅನ್ನ ಮಾರುಕಟ್ಟೆ ಬಂತು ಅಂದ್ರೆ ನಾವೇ ಮಾರುಕಟ್ಟೆಗಳಿಗೆ ಹೋಗಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಚಾಪೀಸ್ ಅನ್ನ ಕೊಂಡ್ಕೊಂಡು ಬರ್ಬೇಕಾಗತ್ತ. ನೆಕ್ಸ್ಟ್ ಇದು ಬಂತಂದ್ರೆ ಮತ್ತೆ ಈಗ ನನಗೆ ಚಾಪೀಸ್ ತೃಪ್ತಿ ಆಯ್ತ್ರಿ, ಚಾಪೀಸ್ ಮುಗೀತು ಅಂದ ತಕ್ಷಣ ನೆಕ್ಸ್ಟ್ ಮತ್ತೊಂದು ಪ್ರಾಡಕ್ಟ್ ಬಗ್ಗೆ ಏನಾಗ್ತದೆ ರೀ, ಅವಶ್ಯಕತೆ ಹುಟ್ಕೊಳ್ತದ, ಬಯಕೆ ಹುಟ್ಕೊಳ್ತದ, ಬೇಡಿಕೆ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಒಮ್ಮೆ ಮಾರ್ಕೆಟ್ಗೆ ಹೋಗಿ ಒಂದು ಶರ್ಟ್ ಅನ್ನ ತೆಗೆದುಕೊಂಡು ಬನ್ರಿ. ಆ ಶರ್ಟ್ಗೆ ನೀವು ಫಸ್ಟ್ ಟೈಮ್ ಹೋದಾಗ 150 ರೂಪೀಸ್ ಕೊಟ್ಟಿದ್ರಿ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ಟೈಮ್ ನೀವು ಹೋದ್ರಿ ಅಂತ ಹೇಳಿದ್ರೆ 150ಗೆ ನೀವು ಪರ್ಚೇಸ್ ಮಾಡೋದಿಲ್ಲ. ನಿಮ್ಮ ಬೇಡಿಕೆ ಏನಾಗಿರ್ತದ, ಮೋರ್ ದ್ಯಾನ್ 150 ಆಗಿರ್ತದ. ಬಯಕೆ ಅನ್ನೋದು ಹುಟ್ಕೊಳ್ತಾ ಹೋಗ್ತದ, ಬಯಕೆಗೆ ಸಾವಿರಂಗಲ್ರಿ. ಹೀಗಾಗಿ ಬಯಕೆ ಅನ್ನೋದು ಏನಾಗಿರ್ತದ ರೀ, ಬಯಕೆಯನ್ನ ಎಷ್ಟು ಪ್ರಮಾಣದಲ್ಲಿ ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಅಂದ್ರೆ ಅದು ಮಾರುಕಟ್ಟೆಯಿಂದ ಸಾಧ್ಯ ಆಗಿರ್ತದೆ ರೀ. ಹೀಗಾಗಿ ಆ ಮಾರುಕಟ್ಟೆಯ ಮಳಿಗೆಗಳ ಮೂಲಕ ನಾವೇನ್ ಮಾಡ್ಬೋದು ಅಂದ್ರೆ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಏನಾಗಿರ್ತದೆ, ಈ ಕೋರ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನೋದು ಏನ್ ಮಾಡ್ತದೆ ಅಂದ್ರೆ ಸಹಾಯನ ಮಾಡ್ತದೆ. ಓಕೆ.